ನಮಗೆ ಸ್ವಾಗತವನ್ನು ಕೋರ್ತೀನಿ. NMMS ಪರೀಕ್ಷೆ 2022-23ರಲ್ಲಿ ಪತ್ರಿಕೆ 2 ಸ್ಯಾಟಲ್ಲಿ ಇವತ್ತು ವಿಜ್ಞಾನ ವಿಷಯದಲ್ಲಿ 14ನೇ ಪಾಠ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಅಂತಕ್ಕಂಥ ಪಾಠದಲ್ಲಿ ಯಾವೆಲ್ಲ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಇದಾವೆ, ಯಾವೆಲ್ಲ ತಾವುಗಳು ಎಕ್ಸಾಮ್ ಪರ್ಪಸ್ ಆಗಿ NMMSಗಾಗಿ ಓದ್ಕೊಂಡು ಹೋಗಲೇಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕ್ವಶನ್ ಆನ್ಸರ್ಸ್ಗಳನ್ನು ತಂದಿದ್ದೀನಿ. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್ ಹಾಗೂ ಶೇರ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ನೀವು ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸೊ ದಯಮಾಡಿ ಸಬ್ಸ್ಕ್ರೈಬನ್ನು ಸಹಿತ ಬೆಲ್ ಐಕಾನನ್ನು ಒತ್ತಬೇಕು. ಹಿಂದಿನ ವಿಡಿಯೋಗಳನ್ನು ನೋಡಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ NMMS ಪರೀಕ್ಷೆ 22-23 ವಿಜ್ಞಾನ, ಅದನ್ನು ಒತ್ತಿ ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ನಾವು ಹಿಂದಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿ ಕಲಿಕಾ ಚೇತರಿಕೆಯ ಎಲ್ಲ ಕಲಿಕಾ ಫಲ ಮತ್ತು ಕಲಿಕಾ ಹಾಳೆಗಳ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳೇ, ಹಿಂದಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿ ನಾವುಗಳು ರಾಜ್ಯ ಪಠ್ಯಕ್ರಮಗಳಲ್ಲಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ ವಿಡಿಯೋಗಳನ್ನು ಸಹಿತ ಅಪ್ಡೇಟ್ಗಳನ್ನು ಮಾಡ್ತಾ ಇದ್ದೀವಿ. ಅವುಗಳನ್ನು ಸಹಿತ ನೋಡ್ಬೋದು. ವಿಶೇಷವಾಗಿ 5 ಮತ್ತು 8ನೇ ತರಗತಿಗೆ ಇದೇ ವರ್ಷ ನಡೆಯಲಿರ್ತಕ್ಕಂಥ ಮೌಲ್ಯಾಂಕನ ಪರೀಕ್ಷೆ ಒಂದು ಅದರದ್ದು ಕೂಡ ಒಂದು ಬಹು ಆಯ್ಕೆ ಪ್ರಶ್ನೆಗಳನ್ನು ಮತ್ತು ವಾಕ್ಯ ರೂಪದ ಪ್ರಶ್ನೆಗಳ ವಿಡಿಯೋಗಳನ್ನು ಸಹಿತ ಪೋಸ್ಟ್ ಮಾಡ್ತಿದ್ವಿ. ಅವುಗಳನ್ನು ಸಹಿತನೂ ಕೂಡ ನೋಡ್ಬೋದು. ಇದೇ ಥರನಾಗಿರ್ತಕ್ಕಂಥ NMMS ವಿಷಯದ ಸಮಾಜ ವಿಜ್ಞಾನದಲ್ಲಿನೂ ಕೂಡ ವಿಡಿಯೋಗಳಿದ್ದಾವೆ. ಅವುಗಳನ್ನು ಸಹಿತ ತಪ್ಪದೇ ನೋಡಿ ಅಂತ ಹೇಳ್ತಾ, ನಿಮ್ಮ FAS ಎಕ್ಸಾಮ್ಗೆ ಮಾಡೆಲ್ ಕ್ವಶನ್ ಪೇಪರ್ಗಳ ವಿಡಿಯೋಗಳನ್ನು ಹಾಕಿದ್ದೀವಿ. ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದಕ್ಕೂ ಕೂಡ ನೀವು ಬಂದು ಜಾಯ್ನ್ ಆಗಿ ಅದರ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೋಸ್ಟನ್ನು ಮಾಡಿದ್ದೀನಿ. ಸೊ ವಿದ್ಯಾರ್ಥಿಗಳೇ, ತಡ ಮಾಡದೆ ಶುರು ಮಾಡೋಣ. 8ನೇ ತರಗತಿಯ 14ನೇ ಪಾಠದಲ್ಲಿ ಬರ್ತಕ್ಕಂಥ NMMSನ ಒಂದು ಕ್ವಶನ್ ಆನ್ಸರ್ಸ್ಗಳನ್ನು. ಪ್ರಶ್ನೆ 1, ತಮ್ಮ ಮೂಲಕ ವಿದ್ಯುತ್ ಪ್ರವಹಿಸಲು ಬಿಡ್ತಕ್ಕಂಥ ವಸ್ತುಗಳನ್ನು ಏನಂತ ಕರೀತಾರೆ? ವಿದ್ಯುತ್ ವಾಹಕಗಳು ಅಂತ ಕರೀತಾರೆ. ಪ್ರಶ್ನೆ 2, ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಸುಲಭವಾಗಿ ಪ್ರವಹಿಸಲು ಬಿಡುವುದಿಲ್ಲವೋ ಅವುಗಳನ್ನು ಏನಂತ ಕರೀತಾರೆ ಅಂತ ಇದೆ. ಸೊ ಅದನ್ನು ವಿದ್ಯಾರ್ಥಿಗಳೇ ವಿದ್ಯುತ್ನ ದುರ್ಬಲ ವಾಹಕಗಳು ಅಂತ ಕರೀತಾರೆ. ಏನಂತ ಕರೀತಾರೆ? ದುರ್ಬಲ ವಾಹಕಗಳು. ಪ್ರಶ್ನೆ 3, ಲೋಹದ ಉತ್ತಮ ವಿದ್ಯುತ್ ವಾಹಕಗಳು ಯಾವುವು? ನೆನಪಿಟ್ಕೊಡ್ರಿ. ಸೊ ಲೋಹದ ಉತ್ತಮ ವಿದ್ಯುತ್ ವಾಹಕಗಳು 2 ಬರ್ತಾವ. ಸೊ ಫಸ್ಟ್ ಏನಪ್ಪ ಅಂತಂದರೆ, ಒಂದು ತಾಮ್ರ ಬರ್ತದ, ಇನ್ನೊಂದು ಅಲ್ಯೂಮಿನಿಯಂ ಬರ್ತದ. ಇವು ಲೋಹದ ಏನಾಗಿದ್ದವಪ್ಪ ಅಂದ್ರೆ ಉತ್ತಮ ವಿದ್ಯುತ್ ವಾಹಕಗಳು ಅಂತ ನಾವೇನು ಮಾಡ್ತೀವಿ, ಕರಿತೀವಿ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4, ವಿದ್ಯುತ್ನ ದುರ್ಬಲ ವಾಹಕಗಳಿಗೆ ಉದಾಹರಣೆಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ಅಂದ್ರೆ ಸೊ ತಮಗೆ ಗೊತ್ತಾಗಿದೆ ಇವಾಗ ವಿದ್ಯುತ್ನ ದುರ್ಬಲ ವಾಹಕ ಅಂತಂದರೆ ಅದರ ಮೂಲಕ ವಿದ್ಯುತ್ ಪ್ರವಹಿಸಲು ಬಿಡೋದೇ ಇರತಕ್ಕಂಥವುಗಳು. ಸೊ ರಬ್ಬರ್, ಪ್ಲಾಸ್ಟಿಕ್, ಮರ, ಕಾಗದದ ಚೂರು ಇವೆಲ್ಲ ಕೂಡ ದುರ್ಬಲ ವಾಹಕಗಳಿಗೆ ಉದಾಹರಣೆಗಳೇ ಆಗಿದ್ದಾವೆ. ನೀರು ವಿದ್ಯುತ್ನ ಎಂತಹ ವಾಹಕ ಅಂತ ಕೇಳಿದ್ದಾರೆ. ಸೊ ನೀರು ವಿದ್ಯುತ್ನ ಎಂತಹ ವಾಹಕ ಅಂತಂದರೆ ಸೊ ಏನು ಬರಿಬೋದು? ಅದು ಉತ್ತಮ ವಾಹಕ ಅಂತ ಕರಿತೀವಿ. ಅಸವಿತ ನೀರು ವಿದ್ಯುತ್ನ ಎಂತಹ ವಾಹಕ? ಅದು ದುರ್ಬಲ ವಾಹಕ. ಶುದ್ಧವಾಗಿರ್ತಕ್ಕಂಥ ನೀರು ವಿದ್ಯುತ್ನ ಉತ್ತಮ ವಾಹಕ ಆಗಿದ್ದರೆ ಅಸವಿತ ನೀರು ವಿದ್ಯುತ್ನ ದುರ್ಬಲ ವಾಹಕ ಅಂತ ಕರೀತಾರೆ. ಅಸವಿತ ನೀರಿನಲ್ಲಿ ಏನನ್ನ ವಿಲೀನಗೊಳಿಸೋದ್ರಿಂದ ಉತ್ತಮ ವಾಹಕವಾಗಿ ಮಾಡಬಹುದು? ಅಡುಗೆ ಉಪ್ಪು. ಅಸವಿತ ನೀರಿನಲ್ಲಿ ನಾವು ಅಡುಗೆ ಉಪ್ಪನ್ನು ಬೆರೆಸೋದ್ರಿಂದ ಅದನ್ನು ಏನು ಮಾಡಬಹುದು? ಉತ್ತಮ ವಾಹಕವಾಗಿ ಪರಿವರ್ತನೆಯನ್ನು ಮಾಡಬಹುದು. ಪ್ರಶ್ನೆ 8 ಇಂಪಾರ್ಟೆಂಟ್ ಅದ. ವಿದ್ಯುತ್ ದ್ವಾರಗಳನ್ನು ನೀರಿನಲ್ಲಿ ಮುಳುಗಿಸಿ ಅದರ ಮೂಲಕ ವಿದ್ಯುತ್ ಹಾಯಿಸಿದಾಗ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಗುಳ್ಳೆಗಳು ಉತ್ಪತ್ತಿಯಾಗ್ತವ ಎಂದು ತೋರಿಸಿಕೊಟ್ಟ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ. ಸೊ ವಿಲಿಯಂ ನಿಕೋಲ್ಸನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಈ ಕ್ವಶನ್ ಇಂಪಾರ್ಟೆಂಟ್ ಅದ. ಪ್ರಶ್ನೆ 9, ವಿದ್ಯುತ್ ವಾಹಕ ದ್ರಾವಣಕ್ಕೆ ಏನು ಮಾಡುವುದರ ಮೂಲಕ ರಾಸಾಯನಿಕ ಕ್ರಿಯೆಯನ್ನು ಜರುಗಿಸಬಹುದು? ಸ್ವಲ್ಪ ಇದು ಕ್ವಶನ್ ಇಂಪಾರ್ಟೆಂಟ್ ಅದ. ಏನಂದರೆ ಅವ್ರು ಕೇಳ್ತಕ್ಕಂಥದ್ದು ವಿದ್ಯುತ್ ವಾಹಕ ದ್ರಾವಣಕ್ಕೆ ಏನನ್ನ ಮಾಡೋದ್ರ ಮೂಲಕ ರಾಸಾಯನಿಕ ಕ್ರಿಯೆ ಜರುಗ್ತದೆ ಅಂತ ಕೇಳಿದರೆ. ಸೊ ದ ಸಿಂಪಲ್ ಆನ್ಸರ್ ಏನಪ್ಪ ಅಂದರೆ ವಿದ್ಯುತ್ತನ್ನು ಹಾಯಿಸಿದೀವಿ ಅಂತಂದ್ರೆ ಅದು ರಾಸಾಯನಿಕ ಕ್ರಿಯೆ ನಡೀತದೆ. ರಾಸಾಯನಿಕ ಕ್ರಿಯೆಯು ಅವಲಂಬಿಸಿದ ಅಂಶಗಳು ಯಾವುವು? ಒಂದು ಬಳಸಿದ ದ್ರಾವಣ, ಎರಡನೇದು ವಿದ್ಯುತ್ನ ಧ್ರುವಗಳು. ಇವೆರಡು ಏನಾಗ್ತಾವಪ್ಪ ಅಂದ್ರೆ ಆ ರಾಸಾಯನಿಕ ಕ್ರಿಯೆಯನ್ನು ಅವಲಂಬನೆಯನ್ನು ಮಾಡ್ತಾವೆ. ತಾಮ್ರದ ಸಲ್ಫೇಟ್ ದ್ರಾವಣಕ್ಕೆ ವಿದ್ಯುತ್ ಹರಿಸಿದಾಗ ವಿಭಜನೆ ಆಗುವ ಅಯಾನುಗಳು ಯಾವುವು? ಒಂದು ತಾಮ್ರ ಆಗ್ತದೆ, 2 ತಾಮ್ರದ ಸಲ್ಫೇಟ್ ಆಗ್ತದೆ, 3 ಸಲ್ಫೇಟ್ನ ಅಯಾನುಗಳು ಅಂತ ಕರೀತಾರೆ. ಸೊ ಇವು ತಾಮ್ರದ ಸಲ್ಫೇಟ್ ದ್ರಾವಣಕ್ಕೆ ವಿದ್ಯುತ್ ಹರಿಸಿದಾಗ ವಿಭಜನೆ ಆಗ್ತಕ್ಕಂಥವು ಆಗಿದಾವೆ. ಯಾವುದೇ ಲೋಹದ ಪದರವನ್ನು ಬೇರೊಂದು ವಸ್ತುವಿನ ಮೇಲೆ ವಿದ್ಯುತ್ ಶಕ್ತಿಯ ಸಹಾಯದಿಂದ ಲೇಪಿಸೋ ಪ್ರಕ್ರಿಯೆಗೆ ಏನಂತ ಕರೀತಾರೆ?
ವಿದ್ಯುನ್ ಲೇಪನ ಅಂತ ಕರೀತಾರೆ. ಯಾವುದೋ ಒಂದು ಲೋಹದ ಪದರನ್ನ ಬೇರೊಂದು ವಸ್ತುವಿನ ಮೇಲೆ ಅದನ್ನು ವಿದ್ಯುತ್ ಶಕ್ತಿಯ ಸಹಾಯದಿಂದ ಏನು ಮಾಡ್ತಾರಪ್ಪ ಅಂದ್ರೆ ಲೇಪನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೊ ಇದನ್ನು ವಿದ್ಯುನ್ ಲೇಪನ ಅಂತ ಕರೀತಾರೆ. ಪ್ರಶ್ನೆ 13, ಕಾರಿನ ಭಾಗಗಳಿಗೆ ಯಾವುದರ ಲೇಪನವನ್ನು ಮಾಡ್ತಾರೆ? ಇದು ಸ್ವಲ್ಪ ನೆನಪಿಟ್ಕೊಡ್ರಿ. ಕ್ರೋಮಿಯಂ ಬಗ್ಗೆ ಬಹಳಷ್ಟು ವಸ್ತುಗಳ ಮೇಲೆ ಕ್ರೋಮಿಯಂ ಲೇಪನವನ್ನು ಮಾಡ್ತಾರೆ. ಆಭರಣ ತಯಾರಕರು ವಿದ್ಯುನ್ ಲೇಪನ ಮಾಡಲು ಬಳಸುವುದೇನು? ಸೊ ಇಲ್ಲಿನೂ ಕೂಡ ಆಭರಣ ತಯಾರಕರು ಏನು ಮಾಡ್ತಾರಪ್ಪ ಅಂದ್ರೆ ವಿದ್ಯುನ್ ಲೇಪನವನ್ನು ಮಾಡಲಿಕ್ಕೆ ಚಿನ್ನ ಅಥವಾ ಬೆಳ್ಳಿಯನ್ನು ಅವ್ರು ಏನು ಮಾಡ್ತಾರೆ ವಿದ್ಯಾರ್ಥಿಗಳೇ ಬಳಸ್ತಕ್ಕಂಥದ್ದು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ S15, ವಿದ್ಯುನ್ ಲೇಪನ ಮಾಡಲು ಕ್ರೋಮಿಯಂ ಅನ್ನು ಬಳಸಲು ಕಾರಣ ಏನು? ಇದು ಒಂದು ಸ್ವಲ್ಪ ಅಪ್ಲೈಡ್ ಕ್ವಶನ್ ಅದ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಕೂಡ ಅದ. ಯಾಕಂದ್ರೆ ಎಲ್ಲವುಗಳಿಗಿಂತ ಇದನ್ನೇ ಯಾಕೆ ಬಳಸ್ತಾರೆ, ಯಾವುದು ಕ್ರೋಮಿಯಮನ್ನೇ ಯಾಕೆ ಬಳಸ್ತಾರೆ ಅಂತ ಕೇಳಿದರೆ ಸೊ ಕ್ವಶನ್ ಏನು ಬರಿಬೋದು ಅಂತಂದರೆ, ಒಂದನೇದು ಆ ಕ್ರೋಮಿಯಂ ವಿಶೇಷವಾಗಿರ್ತಕ್ಕಂಥ ಹೊಳಪನ್ನು ಹೊಂದಿದೆ, ಕ್ರೋಮಿಯಂ ಸಂಕ್ಷಾರಣಕ್ಕೆ ಒಳಗಾಗೋದಿಲ್ಲ, ಆಮೇಲೆ ಇದು ತರಚು ಗುಣವನ್ನು ಹೊಂದಿದೆ ಅನ್ನೋದನ್ನು 3 ಅಂಶಗಳನ್ನು ನೆನಪಿಟ್ಕೋಬೇಕು. ಈ ಕಾರಣಕ್ಕಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಕ್ರೋಮಿಯಮನ್ನು ವಿದ್ಯುನ್ ಲೇಪನದಲ್ಲಿ ಬಳಸ್ತಾರೆ ಅಂತ ನೀವೇನು ಮಾಡಬೇಕಿತ್ತು ಬರಿಬೇಕಿತ್ತು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 16, ವಿದ್ಯುನ್ ಲೇಪನ ಮಾಡಲು ಕ್ರೋಮಿಯಂ ಬಳಸದಿರಲು ಕಾರಣ ಏನು? ಸೊ ಕೆಲವೊಂದಿಷ್ಟು ಅಂಶಗಳಿದ್ದಾವೆ ವಿದ್ಯಾರ್ಥಿಗಳೇ. ಅದೇನಪ್ಪ ಅಂತಂದರೆ ಆ ಕಾರಣಕ್ಕಿಗೂ ಕೂಡ ಏನಾಗೋದಿಲ್ಲ, ಕ್ರೋಮಿಯಂಗಳನ್ನು ಬಳಸೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದರೆ ಕ್ರೋಮಿಯಂ ದುಬಾರಿ ಆಗದ, ಅದು ಭಾಳಷ್ಟು ತುಟ್ಟ್ಯದ. ಸೊ ಅದಕ್ಕಾಗಿ ಹೆಚ್ಚು ಕಡೆ ಏನು ಮಾಡೋದಿಲ್ಲ, ಕ್ರೋಮಿಯಂಗಳನ್ನು ವಿದ್ಯುನ್ ಲೇಪನ ಮಾಡಲಿಕ್ಕೆ ಬಳಸೋದಿಲ್ಲ ಅನ್ನೋದನ್ನು ಇಲ್ಲಿ ಆನ್ಸರ್ ಇತ್ತು. ಪ್ರಶ್ನೆ 17, ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿಡುವ ತವರದ ಕ್ಯಾನ್ ಮೇಲೆ ಯಾವುದರ ಲೇಪನವನ್ನು ಮಾಡ್ತಾರೆ? ಆ್ಯಕ್ಚುಲಿ ಕಬ್ಬಿಣದ ಡಬ್ಬಿಗಳೇ ಇರ್ತವೆ, ಬಟ್ ಆ ಕಬ್ಬಿಣದ ಡಬ್ಬಗಳಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ತವರಿನ ಲೇಪನವನ್ನು ಮಾಡ್ತಾರೆ. ಯಾಕಂದ್ರೆ ಆಹಾರವನ್ನು ಸಂರಕ್ಷಣೆ ಮಾಡಬೇಕು, ಆಹಾರ ಹಾಳಾಗಬಾರದು ಮತ್ತು ಆಹಾರ ವಿಷಪೂರಿತವಾಗಬಾರದು ಅನ್ನೋ ಕಾರಣಕ್ಕಾಗಿ ಆ ಕಬ್ಬಿಣದ ಡಬ್ಬದ ಮೇಲೆ ಅಂದರೆ ಆಹಾರ ಸಂಗ್ರಹಿಸ್ತಕ್ಕಂಥ ಕಬ್ಬಿಣದ ಡಬ್ಬದ ಮೇಲೆ ಸೊ ತವರಿನ ಲೇಪನವನ್ನು ಏನು ಮಾಡ್ತಾರೆ ವಿದ್ಯಾರ್ಥಿಗಳೇ ಮಾಡ್ತಾರೆ ಅನ್ನೋದು ಉತ್ತರ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 18, ಆಹಾರ ಪದಾರ್ಥಗಳ ಸಂಗ್ರಹದ ಡಬ್ಬಕ್ಕೆ ತವರ ಲೇಪನ ಮಾಡಲು ಕಾರಣ ಏನು? ಸೊ ಆಲ್ರೆಡಿ ನಾನು ಆನ್ಸರ್ಸ್ ಹೇಳಿದ್ದೀನಿ. ಸೊ ಒಂದೇದೇನಪ್ಪ ಅಂದರೆ ಸೊ ತವರ ತುಕ್ಕು ಹಿಡಿಯೋದಿಲ್ಲ ಮತ್ತು ತವರಕ್ಕೆ ಸಂಕ್ಷಾರಣಕ್ಕೆ ಒಳಗಾಗೋದಿಲ್ಲ ಅಂತ ಹೇಳ್ತಾರೆ ತವರ. ಈ ಎರಡೂ ಕಾರಣಗಳಿಗಾಗಿ ಸೊ ತವರವನ್ನು ಏನು ಮಾಡ್ತಾರಪ್ಪ ಅಂದರೆ ಕಬ್ಬಿಣದ ಡಬ್ಬಗಳ ಮೇಲೆ, ಅದು ವಿಶೇಷವಾಗಿ ಆಹಾರ ಸಂಗ್ರಹಿಸ್ತಕ್ಕಂಥ ಡಬ್ಬಿಗಳ ಮೇಲೆ ಅದನ್ನೇನು ಮಾಡ್ತಾರಪ್ಪ ಅಂತಂದರೆ ತವರವನ್ನು ಬಳಸ್ತಾರೆ ಅನ್ನೋದು ಇತ್ತು. ಪ್ರಶ್ನೆ 19, ಸೇತುವೆಗಳು ಮತ್ತು ಸ್ವಯಂಚಾಲಿತ ವಾಹನಗಳ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ಏನನ್ನು ಉಪಯೋಗಿಸ್ತಾರೆ? ಸೊ ಕಬ್ಬಿಣವನ್ನು ಉಪಯೋಗಿಸ್ತಾರೆ. ವಿಶೇಷವಾಗಿ ಏನಪ್ಪ ಅಂತಂದ್ರೆ ಸೇತುವೆಗಳಾಗಿರ್ಬೋದು ಮತ್ತು ಸ್ವಯಂಚಾಲಿತ ವಾಹನಗಳ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ಅಲ್ಲಿ ಕಬ್ಬಿಣದ ಪ್ರಯೋಗ ಮಾಡ್ತಾರೆ, ಬಳಕೆ ಮಾಡ್ತಾರೆ. ಪ್ರಶ್ನೆ 20, ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಅಂದರೆ ಏನು? ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಇದನ್ನು ಸ್ವಲ್ಪ ಕ್ಲಿಯರಾಗಿ ಇಟ್ಕೊಡ್ರಿ. ಏನು ಕೇಳ್ತಾರೆ ಅವ್ರು ಅಂತಂದ್ರೆ ವಿದ್ಯುತ್ ವಾಹಕ ದ್ರಾವಣಗಳ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ರಾಸಾಯನಿಕ ಕ್ರಿಯೆ ನಡೀತದ, ಇದರಿಂದ ಆಗ್ತಕ್ಕಂಥ ಪರಿಣಾಮಕ್ಕೇನೆ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಅಂತ ಏನು ಮಾಡ್ತಾರಪ್ಪ ಅಂದರೆ ಕರೀತಾರೆ ಅಂತಕ್ಕಂಥದ್ದು ಉತ್ತರ ಇತ್ತು. ಸೊ ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಾವು ಕ್ವಶನ್ ಆನ್ಸರ್ಸ್ಗಳನ್ನು ಈ ವಿಡಿಯೋದಲ್ಲಿ ನೋಡಿದ್ದೀವಿ. ವಿಶೇಷವಾಗಿ NMMS ಪರೀಕ್ಷೆಗೆ 8ನೇ ತರಗತಿಯ 14ನೇ ಪಾಠ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಅಂತ. ಸೊ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಬಾಯ್.